ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಭಗವಂತನ ಸೇವೆ ಮಾಡು. ಇದೆಲ್ಲ ಮಾಡಿದ್ರೆ ನನ್ ಸೇವಂತಿ ಸಿಗ್ತಾಳ? ಏ ಅರ್ಜುನ್, ನೀನೊಬ್ಬ ಕಣೋ, ಇವಳಿಗಂತೂ ಬುದ್ಧಿ ಇಲ್ಲ. ನಿನಗೂ ಬುದ್ಧಿ ಇಲ್ವೇನೋ? ಯಾರೋ ಬಂದು ಪುಂಗಿ ಓದಿದ ತಕ್ಷಣ ನಂಬಿಡ್ತೀಯಾ? ಪೊಲೀಸ್ ಅವರೇ ಹೇಳಿಲ್ವಾ ನೀನ್ ಹೆಂಡತಿ ಸತ್ತೋದ್ಲು ಅಂತ? ಒಬ್ರು ನಂಬಿಕೆನ ಅಲ್ಲಗೆಳೆಯೋ ಪ್ರಯತ್ನ ಮಾಡ್ಬೇಡ ತಾಯಿ. ಭಗವಂತನ ಅನುಗ್ರಹದಲ್ಲಿ ಚಿತೆಯಿಂದ ಎದ್ಬಂದವ್ರನ್ನ ನೀವು ನೋಡಿಲ್ವಾ? ವೈದ್ಯರು ಕೈ ಚೆಲ್ಲಿ ಸತ್ತೇ ಹೋದ್ರು ಅಂತ ಹೇಳಿದ್ಮೇಲೂ ಉಸಿರಾಡೋರ್ನ ನೀವು ನೋಡಿಲ್ವಾ? ನಂಬಿಕೆ ಇರ್ಬೇಕು. ಆ ನಂಬಿಕೆ ನಿನಗಿದ್ಯಪ್ಪ? ಸೇವಂತಿ ದೇವ್ರನ್ನ ತುಂಬಾ ನಂಬ್ತಾ ಇದ್ಲು. ಆ ದೇವರು ನನ್ನ ಸೇವಂತಿಗೆ ಅನ್ಯಾಯ ಮಾಡಲ್ಲ ಅಂತ ನಾನು ನಂಬಿದ್ದೀನಿ. ಹಾಗಾದ್ರೆ ಶಿವನ್ ಧ್ಯಾನ ಮಾಡು, ಪೂಜೆ ಮಾಡು. ಖಂಡಿತ ಮಾಡ್ತೀನಿ, ಖಂಡಿತ ಮಾಡ್ತೀನಮ್ಮ. ಇದು ನನ್ನ ಸೇವಂತಿಗೆ ನಾನು ಕಟ್ಟಿರೋ ತಾಳಿ. ಸೇವಂತಿ ಆದಷ್ಟು ಬೇಗ ನನಗೆ ಸಿಗೋ ಹಾಗೆ ಮಾಡು. ಈ ತಾಳಿನ ನಿನ್ ಮುಂದಿನ ಅವಳಿಗೆ ಮತ್ತೆ ಕಟ್ಟು ಹಾಗೆ ಮಾಡು. ಅವಳಿಗೆ ನೀನೇ ರಕ್ಷಣೆ ಕೊಡು. ಓಂ ಮಹಾಕಾಳೇ ನಮಃ. ಓಂ ನಮೋ ಭಗವತೆ ನಮಃ. ಭಕ್ತರನ್ನ ಕಾಪಾಡೋದಕ್ಕೆ ನೀನೇ ಬರ್ತೀಯಾ ದೇವಿ? ಅದು ಈ ಮಹಾಮಾಂತ್ರಿಕನನ್ನ ದಾಟ್ಕೊಂಡು ಭೂತ ಪ್ರೇತ ಪಂಚಭೂತಗಳನ್ನು ಅಂಗೈನಲ್ಲಿ ಆಟ ಆಡಿಸೋ ಮಹಾಮಾಂತ್ರಿಕ ನಾನು. ನನ್ನ ಮುಂದೆ ನಿನ್ನ ಆಟ ನಡೆಯುತ್ತೆ ಅನ್ಕೊಂಡಿದೀಯಾ? ಸಾಧ್ಯವಿಲ್ಲ. ಸೇವಂತಿ ನನ್ನ ಬೇಟೆ. ನಾನು ಕಣ್ಣಿಟ್ಟ ಮೇಲೆ ಯಾರು ಕಾಪಾಡಕ್ಕಾಗಲ್ಲ. ಸೇವಂತಿ ಎಲ್ರು ಸಿಂಪತಿಗೆ ಇಟ್ಸ್ಕೊಳಕೋಸ್ಕರ ಸಾಯೋ ನಾಟಕ ಆಡ್ತಾಳಷ್ಟೇ. ಅವಳು ನೀರಿಗೆ ಬಿದ್ದಿಲ್ಲ, ಅವಳ ಬಾಡಿನ ಮುಸ್ಲಿ ತಿಂದಿಲ್ಲ ಅಂದ್ಮೇಲೆ ಅವಳು ಹಾಕಿರೋ ಸೀರೆ, ಮೊಬೈಲು, ಒಡವೆ ಎಲ್ಲ ದಡದಲ್ಲಿ ಹೇಗ್ ಸಿಗುತ್ತೆ? ನಮ್ಗೆಲ್ಲ ಟೆನ್ಷನ್ ಕೊಡ್ಬೇಕು ಅಂತಾನೆ ನೀರಿಗೆ ಬಿದ್ದಿರೋ ತರ ಸಾಕ್ಷಿ ಸೃಷ್ಟಿ ಮಾಡಿ ಆ ಊರಿಗೆ ಹೋಗಿ ಕೂತಿಯಾಳೆ. ಸೇವಂತಿನ ಏನ್ ಅನ್ಕೊಂಡಿದ್ದೀರಾ ನೀವು? ಅವಳು ದೊಡ್ಡ ಕ್ರಿಮಿನಲ್. ನನ್ಗೆ ಚಳ್ಳೆ ಹಣ್ಣು ತಿನ್ಸ್ಬಿಟ್ಲು. ನನಗ್ ಬರ್ತಿರೋ ಕೋಪಕ್ಕೆ ಅವಳು ಕತ್ತಿ ಹಿಸ್ಕಿ ಸಾಯಿಸ್ಬಿಡ್ಬೇಕು ಅನಿಸ್ತಿದೆ. ಯಾರ್ ಕತ್ತಿಸ್ಕಿ ಸಾಯಿಸ್ಬೇಕು? ಇನ್ಯಾರು ಇದ್ದಾಳಲ್ಲ, ನಿಮ್ ಮುದ್ದಿನ ಮೊಮ್ಮಗಳು ಸೇವಂತಿ. ಅವಳೇನೇ ಮಾಡಿದ್ಲು? ಏನ್ ಮಾಡಿದ್ಲು ಅಂತ ಕೇಳ್ತಾ ಇದ್ದೀರಲ್ಲ. ಪಾಪ ಪೂಜನ್ ಮಗನ್ ಕೊಂದ್ಬಿಟ್ಟು ಅದನ್ನ ಮುಚ್ಚಾಕೋದಿಕ್ಕೆ ಸಾಯೋ ತರ ನಾಟಕ ಆಡದ್ಲು. ಅದ್ ಗಿಟ್ಲಿಲ್ಲ ಅಂತ ಈಗ ಮನೆ ಬಿಟ್ಟು ಹೋಗೋ ತರ ನಾಟಕ. ಇದೆಲ್ಲ ಬೇಕಿತ್ತ ಅವಳಿಗೆ? ಏನ್ ಕೀಳ್ ಜನ್ಮ ಸೇವಂತಿದು. ಏಯ್, ಅವಳ ಬಗ್ಗೆ ಇಷ್ಟೊಂದು ಕೀಳಾಗಿ ಮಾತಾಡ್ತಿದ್ಯಲ್ಲ, ನಿಂದೆಂತ ಜನ್ಮನೆ? ಪಾಪ, ಆ ಮಗು ತುಂಬಾ ಸಂಕಟ ಪಟ್ಕೊಂಡು
ಮನೆ ಬಿಟ್ಟು ಹೋಗಿದ್ದು. ಆ ಪತ್ರದಲ್ಲಿ ಅವಳು ಬರ್ತಿರೋ ಒಂದೊಂದು ಪದನೂ ಓದ್ತಾ ಇದ್ರೆ ನನ್ನ ಕರುಣೆ ಕಿತ್ತು ಬರೋಕಾಗ್ತಿದೆ. ಬರುತ್ತೆ ಬರುತ್ತೆ, ಮಾತಲ್ಲೇ ಕರುಣೆ ಗಿಟ್ಟಿಸ್ಕೊಳ್ಳೋ ಕಲೆ ಅವಳಿಗೇನು ಹೊಸ್ತಲ್ವಲ್ಲ. ಎಲ್ರೂನು ಕೈಗೊಂಬೆ ಮಾಡ್ಕೊಂಡು ಆಟ ಆಡಿಸ್ತಿದ್ದಾಳೆ, ನೀವೆಲ್ಲ ದಡ್ರು ಅವಳು ತಾಳಕ್ ತಕ್ಕಂಗೆ ಕುಣಿತಾ ಇದ್ದೀರಾ. ಅಬ್ಬಬ್ಬಬ್ಬಬ್ಬ, ಎಲ್ರಿಗೂ ಸಾವು ಬರುತ್ತೆ, ಆದ್ರೆ ಸೇವಂತಿಗೆ ಬರ್ತಾ ಇಲ್ವಲ್ಲ. ಏಯ್, ಮುಚ್ಚೆ ಬಾಯಿ. ಏನು ಅಂತ ಮಾತಾಡ್ತಿದ್ಯಾ? ನೋಡು, ಅವಳ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿ ಪಾಪ ಕಟ್ಕೋಬೇಡ ಕಡೆ. ಸಾವಿರ ಅನ್ನಿ, ನಾನೇನು ತಲೆ ಕೆಡ್ಸ್ಕೊಳಲ್ಲ. ಆ ಸೇವಂತಿ ಮನೆಗೆ ಬರ್ಲಿ, ಅವಳು ಕತ್ ಹಿಡಿದು ಆಚೆ ತಳ್ತೀನಿ. ಏನು, ಅವಳು ಕತ್ತಿಡ್ದು ಆಚೆ ತಳ್ತೀಯಾ? ಏಯ್, ಹಾಗೆ ಮಾಡಿದ್ರೆ ಅರ್ಜುನ್ ನಿನ್ನ ಸುಮ್ಮನೆ ಬಿಟ್ಬಿಡ್ತಾನಾ? ಅವನೊಬ್ಬ ಹೆಂಡತಿ ಗುಲಾಮ, ಶತಮೂರ್ಖ. ಹೆಸರಿಗೆ ಮಾತ್ರ ಕ್ರಿಮಿನಲ್ ಲಾಯರ್, ಆದ್ರೆ ಹೆಂಡತಿ ವಿಷಯದಲ್ಲಿ ದೊಡ್ಡ ಶಿಖಾಮಣಿ. ಅವಳು ಆಡೋ ನಾಟಕಗಳು ಇವನ್ಗೆ ಯಾವುದು ಗೊತ್ತೇ ಆಗ್ತಿಲ್ಲ. ಸೇವಂತಿ ನೀರಲ್ಲಿ ಬಿದ್ಲಂತೆ, ಅವಳ ತಾಳಿ ಬಳೆ ಸೀರೆ ಎಲ್ಲ ದಡದಲ್ಲಿ ಸಿಕ್ತಂತೆ. ಸತ್ತಿರೋಳು ಎದ್ ಬಂದ್ಬಿಟ್ಲಂತೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಏನ್ ನಾಟಕ ಆಡ್ತಾಳೆ ಅತ್ತೆ ನಿಮ್ಮ ಮೊಮ್ಮಗಳು. ಸುಮ್ನೆ ನಮ್ಮನ್ನ ಹೆದರ್ಸ್ಬೇಕು ಅಂತಾನೆ ಸೀರೆ ಬಳೆ ತಾಳಿ ಎಲ್ಲ ದಡದಲ್ಲಿ ಸಾಕು. ನನ್ನ ಕೈಲಿ ಕೇಳಕ್ ಆಗ್ತಿಲ್ಲ. ಯಾರೇ ಇದನ್ನೆಲ್ಲ ನಿನ್ ತಲೆಗೆ ತುಂಬಿದ್ದು? ಆ ಪೂಜಾನಾ? ಅವಳೇನ್ ಇಲ್ದೇ ಇರೋದು ಹೇಳಿಲ್ಲ, ಇರೋದ್ನೇ ಹೇಳಿರೋದು. ನೀನ್ ಹೀಗೆ ಹೇಳಿಕೆ ಮಾತ್ ಕೇಳಿ ಕೇಳಿ ಈ ಮನೆಗ್ ಬೆಂಕಿ ಇಟ್ಕೊಂತೀಯ. ಇಟ್ಕೋ. ಮೊದ್ಲಾದ್ರೆ ಈ ಮನೆನ ಕಾಪಾಡೋದಕ್ಕೆ ಸೇವಂತಿ ಇದ್ಲು, ಈಗ ಅವಳು ಇಲ್ಲ. ಈ ಮನೆನ ಸುಟ್ಟು ಬೂದಿ ಮಾಡ್ಬಿಡು. ಕಾವೇರಿ ಜಾಗಕ್ಕೆ ನಿನ್ ತಂದು ಕೂರ್ಸದ್ನಲ್ಲ, ನಾ ನೋಡ್ಕೋಬೇಕು. ಅಬ್ಬಬ್ಬಬ್ಬಬ್ಬ, ಈಗಲೇ ಆ ಸೇವಂತಿನ ಇಷ್ಟೊಂದು ವಹಿಸ್ಕೊಂಡು ಮಾತಾಡ್ತಿದ್ದಾರೆ. ಇನ್ನು ಅವಳೇನಾದ್ರೂ ಬಂದ್ಬಿಟ್ರೆ ಮುಗ್ದೋಯ್ತು ಕತೆ. ಅದೇನ್ ಮಂಕ್ ಬುದ್ಧಿ ಎರ್ಚಿದಾಳೋ ಅವಳು. ಯಾಕಮ್ಮ, ಯಾಕೆ ನನ್ನನ್ನು ಇಷ್ಟೊಂದು ಪರೀಕ್ಷೆ ಮಾಡ್ತಿದ್ಯಾ? ನಾನು ನಿನಗೇನು ಅನ್ಯಾಯ ಮಾಡಿದ್ದೆ? ಯಾಕೆ? ಯಾಕಮ್ಮ, ಏನಾಯ್ತು? ದೇವಿ ಮುಂದೆ ಕಣ್ಣೀರಿಡೋದು ಶ್ರೇಯಸ್ಸಲ್ಲ. ದಯವಿಟ್ಟು ಕಣ್ಣೀರು ಒರೆಸ್ಕೊಳಮ್ಮ. ಅರ್ಚಕ್ರೆ, ನನಗೆ ತುಂಬಾ ಭಯ ಆಗ್ತಿದೆ. ಯಾಕಮ್ಮ? ನಿನ್ನೆ ನನ್ನ ಗಂಡನಿಗೆ ಏನೋ ತೊಂದರೆ ಆದಾಗ ಕನಸು ಬಿತ್ತು. ಅದಕ್ಕೆ ಅಮ್ಮನವ್ರಿಗೆ ಮಡಲು ತುಂಬಿ ಸೇವೆ ಮಾಡ್ತೀನಿ ಅಂತ ಹರಿಸ್ಕೊಂಡಿದ್ದೆ. ಆದ್ರೆ ಇವಾಗ ಅಮ್ಮ, ಇವಳ ಕೈಯಿಂದ ನಿನ್ ಮಗಳಿಗೆ ಬಳೆ ಹಾಕ್ಸಿದ್ರೆ ಅವಳ ಸೌಭಾಗ್ಯ ನೆಟ್ಟಿಗಿರುತ್ತಾ? ಇದೆಲ್ಲ ಅಪಶಕುನದ ಸೂಚನೆ ಕಣಮ್ಮ. ಅದಕ್ಕೆ ಅರ್ಚಕ್ರೆ, ಅದಕ್ಕೆ ನನಗೆ ಇಷ್ಟೊಂದು ಭಯ ಆಗ್ತಾ ಇರೋದು. ನಿನ್ ಗಂಡ ಎಲ್ಲಿದ್ದಾನೆ? ಒಂದ್ಸಲ ನೀನೇ ಹೋಗಿ ನೋಡ್ಕೊಂಡ್ ಬರೋದಲ್ವಾ? ಇಲ್ಲ ಅರ್ಚಕ್ರೆ, ನಾನ್ ಅಲ್ಲಿಗೆ ಹೋಗೋ ಪರಿಸ್ಥಿತಿನಲ್ಲಿಲ್ಲ. ಫೋನ್ ಮಾಡಿ ನೋಡಮ್ಮ. ಫೋನು ಸಿಗಲ್ಲ. ಯಾಕಮ್ಮ, ನಿನ್ ಗಂಡ ಏನಾದ್ರೂ ಮಿಲಿಟರಿಯಲ್ಲಿದ್ದಾರಾ? ಅಲ್ಲಮ್ಮ, ಗಂಡನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ಯಾ, ಆದ್ರೆ ನಿನ್ ಕೊರಳಲ್ಲಿ ಮಾಂಗಲ್ಯನೇ ಇಲ್ವಲ್ಲಮ್ಮ? ಎಲ್ಲ ನನ್ನ ಹಣೆ ಬರ. ಪರಿಸ್ಥಿತಿ ನನ್ನ ಜೊತೆ ಆಟ ಆಡ್ತಿದೆ ಅರ್ಚಕ್ರೆ. ನೊಂದ್ಕೊಂಬೇಡಮ್ಮ. ಈಗಷ್ಟೇ ಒಂದು ಕುಟುಂಬ ಬಂದು ಪೂಜೆ ಮಾಡಿಸ್ಕೊಂಡು ಹೋದ್ರು. ಇರೋರ್ಗೆ ಒಂಥರ ಸಮಸ್ಯೆ ಆದ್ರೆ ಇಲ್ದೇ ಇರೋರ್ಗೆ ಒಂಥರ ಸಮಸ್ಯೆ. ಯೋಚನೆ ಮಾಡ್ಬೇಡಮ್ಮ. ನೋಡಮ್ಮ, ಎಲ್ಲಾ ಸಮಸ್ಯೆಗೂ ದೇವಿ ಹತ್ರ ಪರಿಹಾರ ಇದೆ.